ಹಾಯ್ ಹಲೋ ನಮಸ್ತೆ ಮಮತಾ ಕನಕಗಿರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ಬಂಗುಡೆ ಪುಳಿಮಿಂಚಿ ಫ್ರೈ. ಅದು ಮಾಡಿಕೊಳ್ಳಲಿಕ್ಕೆ ತುಂಬ ಟೇಸ್ಟ್ ರೆಸಿಪಿ. ಅದು ಮಾಡಿಕೊಳ್ಳಲಿಕ್ಕೆ 3 ದೊಡ್ಡ ಬಂಗುಡೆ ತೆಗೆದುಕೊಂಡಿದ್ದೇನೆ. ತುಂಬ ದೊಡ್ಡದಿದೆ, ದೊಡ್ಡ ದೊಡ್ಡ ಬಂಗುಡೆ. ಇದನ್ನು ಮೊದಲೇ ಕ್ಲೀನ್ ಮಾಡಿ ಗೆರೆ ಹಾಕಿ ತರ್ತೇನೆ. ಮೊದಲಿಗೆ ಬಂಗುಡೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿದ್ದೇನೆ, ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಅದನಿಗೆ ತೊಳೆದು ತಂದೆ. ಈಗ ಗೆರೆ ಹಾಕಿ ತಗೊಳ್ಳೋಣ. ಹತ್ತಿರ ಗೆರೆ ಹಾಕಿಕೊಳ್ಬೇಕು. ಈ ರೀತಿ ನೋಡಿ, ಹತ್ತಿರ ಗೆರೆ ಹಾಕಿಕೊಂಡಿದ್ದೇನೆ. ಮೂರು ಬಂಗುಡೆ ತಗೊಂಡಿದ್ದೇನೆ. ಮೂರಕ್ಕೆ ಇದೇ ರೀತಿ ಗೆರೆ ಹಾಕಿಕೊಳ್ತೇನೆ. ನಿಮಗೆ ಮಂಡೆ ಬೇಡದಿದ್ರೆ ತೆಗೆದುಕೊಳ್ಬೋದು. ನಾನು ಮಂಡೆ ಇಟ್ಟಿದ್ದೇನೆ. ಮಂಡೆ ಟೇಸ್ಟ್ ಜಾಸ್ತಿ. ಈಗಿನ ಮಕ್ಕಳಿಗೆ ಮಂಡೆ ಆಗೋದಿಲ್ಲಲ್ಲ, ಹಾಗೆ ಅವರು ಮಂಡೆ ತೆಗೆದುಕೊಳ್ಳಿದ್ರೆ ತೆಗೆದುಕೊಳ್ಬೋದು. ನಾನು ಮಂಡೆ ಇಟ್ಟಿದ್ದೇನೆ. ಈಗ ಬಂಗುಡೆ ತುಂಬ ಚೀಪಾಗಿ ಬರ್ತದೆ. 1 kgಯಲ್ಲಿ ನಿನ್ನೆ 5 ಬಂಗುಡೆ ಸಿಕ್ಕಿದೆ ನನಗೆ. 2 ಬಂಗುಡೆ ತೆಗೆದಿರಿಸಿದ್ದೇನೆ. 3 ಬಂಗುಡೆಯನ್ನು ಮಾಡ್ತಾಯಿದ್ದೇನೆ. ಎಲ್ಲ ಬಂಗುಡೆಗೆ ಇದೇ ರೀತಿ ಗೆರೆ ಹಾಕಿಕೊಂಡಿದ್ದೇನೆ. 3 ಅಂಶ ಚೆನ್ನಾಗಿ ಹತ್ರ ಗೆರೆ ಹಾಕಿ ಇಟ್ಟಿದ್ದೇನೆ. ಇದನ್ನಿಗೆ ಇಟ್ಕೊಳ್ಳುವ, ಇನ್ನೊಮ್ಮೆ ತುಳಿಯುವ ಚೆನ್ನಾಗಿ. ಹೀಗೆ ಅದಕ್ಕೆ ಬೇಕಿದ್ದ ಬೇರೆ ಐಟಮ್ಸ್, ಸಣ್ಣ ಈರುಳ್ಳಿ ತೆಗೆದುಕೊಂಡಿದ್ದೇನೆ. ಸಣ್ಣ ಈರುಳ್ಳಿ, ನಿಮ್ಮ ಹತ್ರ ಸಣ್ಣ ಈರುಳ್ಳಿ ಇಲ್ಲದಿದ್ದರೆ ದೊಡ್ಡ ಈರುಳ್ಳಿಯನ್ನು ತೆಗೆದುಕೊಳ್ಬೋದು. ನಾನು 2ರಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಳ್ತಾ ಇದ್ದೇನೆ. ಸಣ್ಣ ಈರುಳ್ಳಿಯನ್ನೇ ತೆಗೆದುಕೊಳ್ತೇನೆ, ಅದು ಟೇಸ್ಟ್ ಜಾಸ್ತಿ ಕೊಡ್ತದೆ. ದೊಡ್ಡ ಈರುಳ್ಳಿ ಸ್ವಲ್ಪ ಸಿಹಿ ಆಗ್ತದೆ, ಆದರೆ ಸಣ್ಣ ಈರುಳ್ಳಿ ಒಳ್ಳೆ ಖಾರ ಕೊಡ್ತದೆ. ಹಾಗೂ ಒಂದು 10 ಎಸಳು ಬೆಳ್ಳುಳ್ಳಿ ತೆಗೆದುಕೊಂಡಿದ್ದೇನೆ. ಒಂದು 3 ಖಾರದ ಮೆಣಸು, ತುಂಬ ಖಾರ ಇದೆ, ಸಪೂರ ಇದೆ, ಆದರೆ ಜಿಡ್ಕಿ ಮೆಣಸು ಹೇಳ್ತೇವೆ, ತುಂಬ ಖಾರ. ಹಾಗೂ ಒಂದು ತುಂಡು ಶುಂಠಿ ತೆಗೆದುಕೊಂಡಿದ್ದೇನೆ. ಹಾಗೂ ಕರಿಬೇವಿನ ಸೊಪ್ಪು ತೆಗೆದುಕೊಂಡಿದ್ದೇನೆ. ಇದರ ಜೊತೆಗೆ ನಮಗೆ ಒಳ್ಳೆ ಮೆಣಸಿನ ಹುಡಿ, ಅರಿಶಿನ ಹುಡಿ, ಉಪ್ಪು, ಜೀರಿಗೆ ಹುಡಿ, ಕೊತ್ತಂಬರಿ ಹುಡಿ, ಈ 5 ಹುಡಿಯನ್ನು ಸಹ ಸೇರಿಸಿಕೊಳ್ತಾ ಇದ್ದೇನೆ. ಹಾಗೆ ಗ್ರೈಂಡ್ ಮಾಡಲಿಕ್ಕೆ ಏನಿಲ್ಲ, ತುಂಬ ಸುಲಭದಲ್ಲಿ ಮಾಡುವಂಥ ಮಸಾಲೆ. ಹೇಗೆ ಮಾಡೋದನ್ನು ನೋಡಿಕೊಳ್ಳೋಣ. ಮೊದಲಿಗೆ ಇದನ್ನು ಕಟ್ ಮಾಡಿಟ್ಟು ಆಮೇಲೆ ತಯಾರಿ ಮಾಡೋಣ. ಸಪೂರ ಕಟ್ ಮಾಡಿಕೊಳ್ತಾ ಇದ್ದೇನೆ. ಹಾಗೂ ಒಂದು ತುಂಡು ಶುಂಠಿ, ಇಷ್ಟು ದೊಡ್ಡದು ಸಾಕು. ಇನ್ನು ಕೂಡ ಸಪೂರ ಕಟ್ ಮಾಡಬೇಕು, ಬಾಯಿಗೆ ಸಿಗಬಾರ್ದು. ಎಷ್ಟು ಸಪೂರ ಆಗ್ತದೆ ಅಷ್ಟು ಸಪೂರ ಮಾಡ್ಕೊಳ್ಳಿ. ಹಾಗೂ ಹಸಿಮೆಣಸು, ಇದು ಕೂಡ ಸಪೂರಕ್ಕೆ ಕಟ್ ಮಾಡಿಕೊಳ್ಬೇಕು. ಹಸಿಮೆಣಸು ಜಂಪಿಂಗ್ ಕಲ್ತಾಗ ಉಂಟು, ಹೈ ಜಂಪ್ ಮಾಡ್ತಾ ಉಂಟು. ಮೂರು ಐಟಮ್ ಆಯಿತು. ಅದೇ ರೀತಿ ಸಣ್ಣ ಈರುಳ್ಳಿ, ನಾನು ದೊಡ್ಡ ಈರುಳ್ಳಿ ತಗೊಳ್ಳೋದಿಲ್ಲ, ನನ್ನ ಹತ್ರ ಸಣ್ಣ ಈರುಳ್ಳಿ ಇದೆ, ಆದ ಕಾರಣ ನಾನು ಸಣ್ಣ ಈರುಳ್ಳಿ ತಗೊಳ್ತೇನೆ. ನಿಮ್ಮ ಹತ್ರ ಇಲ್ಲದಿದ್ದರೆ ನೀವು ದೊಡ್ಡ ಈರುಳ್ಳಿಯನ್ನೇ ತಗೊಳ್ಬೋದು, ಪ್ರಾಬ್ಲಮ್ ಏನಿಲ್ಲ. ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡ್ತದೆ ಈ ಸಣ್ಣ ಈರುಳ್ಳಿ. ಸುಲಭದಲ್ಲಿ ಸಣ್ಣ ಈರುಳ್ಳಿ ಸಿಗುವಾಗಿದ್ದರೆ ಸಣ್ಣ ಈರುಳ್ಳಿ ತಗೊಳ್ಳಿ. ಪಕ್ಕದಲ್ಲಿ ಅಂಗಡಿಯಲ್ಲಿ ಇಲ್ಲದಿದ್ದರೆ. ನಮಗೆ ಇಂಥ ಐಟಮಿಗೆಲ್ಲ ಸಮಸ್ಯೆ ಇಲ್ಲ, ಕೇಳಿದರೆ ನಮ್ಮದೇ ತರಕಾರಿ ಅಂಗಡಿ ಆದ ಕಾರಣ ನಾನು ಇದುವರೆಗೆ ನಿಮ್ಮ ಹತ್ರ ಹೇಳಿಲ್ಲ ನಾನು ಏನು ಮಾಡ್ತಾಯಿದ್ದೇನೆ. ನಾನೊಂದು ತರಕಾರಿ ವ್ಯಾಪಾರಿ ಆದ ಕಾರಣ ಗಡಿಬಿಡಿಯಲ್ಲಿ ಎಲ್ಲ ಮಾಡೋದು, ಯಾವುದೇ ರೆಡಿ ಮಾಡಿ ಇಟ್ಕೊಳ್ಳೋದಿಲ್ಲ. ನಾನು ಅಂಗಡಿಯಿಂದ ಬಂದ ಬ್ರೇಕಲ್ಲಿ ಏನು ಅಡುಗೆ ಮಾಡ್ತೇನೆ ಅದನ್ನೇ ಮಾಡ್ತಾಯಿದ್ದೇನೆ. ಆದ ಕಾರಣ ಎಲ್ಲವನ್ನು ಹೊಂದಿಸ್ಕೊಂಡು ಹೋಗಿದ್ದೇನೆ. ಹೇಗೆ ಸಿಗ್ತದೆ ಅಂಗಡಿಯಲ್ಲಿ, ಅದು ಸಿಕ್ಕಿದ್ದನ್ನು ಹೊತ್ಕೊಂಡು ಬರ್ತೇನೆ. ಈಗ ಸಾಂಬಾರು ನೀರುಳ್ಳಿ ನನಗೆ ಸುಲಭದಲ್ಲಿ ಸಿಕ್ಕಿತ್ತು, ಅಂಗಡಿಯಲ್ಲಿ ಇತ್ತಲ್ಲ. ನಿಮಗೆ ಸಿಗುವಾಗಿದ್ದರೆ ನೀವು ಯೂಸ್ ಮಾಡಿ, ಇಲ್ಲದಿದ್ದರೆ ಪರವಾಗಿಲ್ಲ, ದೊಡ್ಡ ಈರುಳ್ಳಿಯನ್ನೇ ಹಾಕಿದ್ದು. ಸಾಂಬಾರು ಈರುಳ್ಳಿ ಹಾಕಿದರೆ ಟೇಸ್ಟ್ ಜಾಸ್ತಿ. ಕೇರಳದವರು, ತಮಿಳಿಯನ್ಸ್ ಎಲ್ಲ ಹೆಚ್ಚಾಗಿ ಸಣ್ಣ ಈರುಳ್ಳಿಯನ್ನೇ ಬಳಸೋದು, ಅವ್ರು ದೊಡ್ಡ ಈರುಳ್ಳಿ ಬಳಸೋದಿಲ್ಲ. ನೋಡಿ, ಒಂದು 7-8 ಸಾಂಬಾರು ಈರುಳ್ಳಿ ಬಳಸಿದ್ದೇನೆ. ಇಷ್ಟು ಚೂರಾಗಿದೆ, ಸಾಕು. 3 ಬಂಗುಡೆಗೆ ಇಷ್ಟು ಸಾಕು. ಹೀಗೆ ಬೆಳ್ಳುಳ್ಳಿಯನ್ನು ಕೂಡ ಸಪೂರಗೆ ಕಟ್ ಮಾಡಿಕೊಳ್ಬೇಕು. ಬೆಳ್ಳುಳ್ಳಿಯ ಸಿಪ್ಪೆ ತೆಗೆಯೋದಕ್ಕಿಂತ ಸಿಪ್ಪೆ ತೆಗೆಯದೆ ಕಟ್ ಮಾಡೋದು ಒಳ್ಳೆಯದು. ಸಿಪ್ಪೆ ತೆಗೆದ್ರೆ ಸ್ಮೆಲ್ ಕಮ್ಮಿ. ಸಿಪ್ಪೆ ತೆಗೆಯದೆ ಕಟ್ ಮಾಡಿ. ದೊಡ್ಡ ಸಿಪ್ಪೆ ಹೀಗೆ ಹೊರಗೆ ಬಂದರೆ ತೆಗೀರಿ. ಈ ರೀತಿಯಾಗಿರಲಿ, ಸಪೂರಕ್ಕೆ ಮಾಡಿಕೊಳ್ಳು.
ಬೆಳ್ಳುಳ್ಳಿಯನ್ನು ಕೂಡ ಸಹ ಪೂರ ಕಿಚ್ಚಿಕೊಂಡಿದ್ದಾನೆ. ಇದ್ರ ಸಿಪ್ಪೆಗೆ ಒಂದು ಇಡೀ ಸಿಪ್ಪೆಗೆ ಎದ್ದು ನಿಂತರೆ ಅದನ್ನು ತೆಗೆದುಕೊಳ್ಳಿ, ಇಲ್ಲದಿದ್ದರೆ ಅದು ಕಟ್ಟಾಗಿ ಬಂದರೆ ಪರವಾಗಿಲ್ಲ, ಅದರೊಟ್ಟಿಗೆ ಇರಲಿ, ಪರಿಮಳ ಜಾಸ್ತಿ ಬರ್ತದೆ. ಹಾಗೆ ಬಂದರೆ ಎಕ್ಸ್ಟ್ರಾ ಬಂದರೆ ಈಗ ತೆಗ್ದಿರಿ. ಸಿಪ್ಪೆಗೆ ಉದ್ದಕ್ಕೆ ಇಷ್ಟು ದೊಡ್ಡ ಸಿಪ್ಪೆ ನಿಲ್ಲುದಿದ್ದರೆ ಅದನ್ನು ತೆಗೆದು ಬಿಡಿ. ಈಗ ಎಲ್ಲ ಒಂದು ಸ್ವಲ್ಪ ಪೂರ ಕಟ್ ಮಾಡಿದ್ದೇನೆ. ಇನ್ನು ನೋಡು ರೆಡಿ ಮಾಡು. ಪುಳಿ ಮಿಂಚಿ ಫ್ರೈ ಹೇಳಿದರೆ ಫಸ್ಟ್ ಮೇಯ್ನ್ ಬೇಕಲ್ಲ, ಪುಳಿ ಬೇಕಲ್ಲ. ಅದಕ್ಕೆ ಒಂದು ದೊಡ್ಡ ಲಿಂಬೆ ಹುಳಿ ಗಾತ್ರದ ಹುಳಿಯನ್ನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಒಂದು 3/4 ಕಪ್ಪಿನಷ್ಟು ನೀರು ತಗೊಂಡಿದ್ದೇನೆ. ನೋಡಿ, ಮೀಡಿಯಮ್ ಬೌಲಲ್ಲಿ 3/4 ಕಪ್ಪಿನಷ್ಟು ನೀರು ತೆಗೆದುಕೊಂಡು ಹುಳಿಯನ್ನು ಹಾಕಿ ಚೆನ್ನಾಗಿ ಗಿವ್ಚಿಡ್ತೇನೆ. ಇದು ಮತ್ತೆ ನಾವು ಉಪಯೋಗ ಮಾಡುವ. ಮೊದಲಿಗೆ ಒಲೆಯ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಬೆಂಕಿ ಮಾಡಲಿಲ್ಲ, ನೀರಿನ ಪಸ ಡ್ರೈ ಮಾಡಿಟ್ಟಿದ್ದೇನೆ. ಇದಕ್ಕೆ ಒಂದು ದೊಡ್ಡ ಸ್ಪೂನು 1.5 ಸ್ಪೂನು ಮೆಣಸಿನ ಹುಡಿ ಹಾಕ್ತಿದ್ದೇನೆ. ಪ್ಯಾಕೆಟ್ ತೆಗಿಲಿಲ್ಲ, ಅದ ಕಾರಣ ಬರ್ತಾ ಇಲ್ಲ. 1.5 ಸ್ಪೂನಷ್ಟು ಮೆಣಸಿನ ಹುಡಿ ಹಾಗೂ 1/4 ಸ್ಪೂನು ಅರಿಶಿನ ಹುಡಿ ಹಾಕ್ತಾ ಇದ್ದೇನೆ. ಹಾಗೂ 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಸ್ವಲ್ಪ ಜಾಸ್ತಿ ಉಂಟು. ಒಂದು 1/2 ಸ್ಪೂನ್ ಕೊತ್ತಂಬರಿ ಹುಡಿ ಹಾಗೂ ಒಂದು 1/2 ಸ್ಪೂನ್ ಒಳ್ಳೆ ಮೆಣಸಿನ ಹುಡಿ. ಈ ಮೂರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಮಾಡಬೇಕು. ಈಗ ಗ್ಯಾಸ್ ಉರಿಸಲಿಲ್ಲ, ಇನ್ನು ಉರಿಸಬೇಕು. ಗ್ಯಾಸ್ ಉರಿಸಿದ್ದೇನೆ, ಸಿಮ್ಮಲ್ಲಿ ಇಟ್ಟಿದ್ದೇನೆ. 1.5 ಸ್ಪೂನು ಮೆಣಸಿನ ಹುಡಿ, ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕ್ಕೊಳ್ಬೋದು, ಇದು ಖಾರ ಇದೆ ಒಳ್ಳೆ. ಹಾಗೂ ದೊಡ್ಡ ಸ್ಪೂನಲ್ಲಿ 3/4 ಸ್ಪೂನು ಕೊತ್ತಂಬರಿ ಹುಡಿ, 1/4 ಸ್ಪೂನು ಅರಿಶಿನ ಹುಡಿ, 1/4 ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ ಜೀರಿಗೆ ಹುಡಿ, ಹಾಗೂ 1/2 ಸ್ಪೂನು ಒಳ್ಳೆ ಮೆಣಸಿನ ಹುಡಿ. ಮೂರನ್ನು ಹಾಕಿದೆ. ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ಜಾಸ್ತಿ ಹಾಕಿಕೊಳ್ಬೋದು, ಕಮ್ಮಿ ಬೇಕಿದ್ದರೆ ಕಮ್ಮಿ ಮಾಡಿಕೊಳ್ಬೋದು. ಇದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು, ಸಣ್ಣ ಉರಿಯಲ್ಲಿ. ಹಸಿ ವಾಸನೆ ಎಲ್ಲ ಹೋಗುವವರೆಗೆ ಫ್ರೈ ಮಾಡಿಕೊಳ್ಬೇಕು. ನನ್ನ ಹತ್ರ ಕೊತ್ತಂಬರಿ ನೈಸ್ ಹುಡಿ ಇರಲಿಲ್ಲ, ನನ್ನ ಮಿಕ್ಸಿಯಲ್ಲಿ ಇವತ್ತು ನೈಸ್ ಹುಡಿ ಆಗಲಿಲ್ಲ. ಹುಡಿ ಅದೆಲ್ಲ ನಾನು ಹುಡಿ ಮಾಡಿ ಹಾಕಿಕೊಂಡದ್ದು. ಕೊತ್ತಂಬರಿ, ಜೀರಿಗೆ, ಒಳ್ಳೆ ಮೆಣಸಿನ ಹುಡಿ. ಅದರಲ್ಲಿ ಜೀರಿಗೆ ಮತ್ತು ಮೆಣಸು ಒಳ್ಳೆ ನೈಸ್ ಆಗಿದೆ, ಕೊತ್ತಂಬರಿ ಅಷ್ಟು ನೈಸ್ ಆಗಲಿಲ್ಲ ಮಿಕ್ಸಿಯಲ್ಲಿ. ಅದನ್ನು ಸ್ವಲ್ಪ ಹೊತ್ತು ಒಳ್ಳೆ ಬಿಸಿಲಿಗೆ ಇಟ್ಟು ಹುಡಿ ಮಾಡಿದರೆ ನೈಸ್ ಆಗ್ತಿತ್ತು. ನಾನು ಬಿಸಿಲಿಗೆ ಇಡಲಿಲ್ಲ, ಈಗ ಅರ್ಜೆಂಟಿಗೆ ಹುಡಿ ಖಾಲಿ ಆಗಿದೆ, ಅರ್ಜೆಂಟಿಗೆ ಮಾಡಿದೆ. ಅದ ಕಾರಣ ಸ್ವಲ್ಪ ತರಿ ಉಂಟು ಕೊತ್ತಂಬರಿ, ಪರವಾಗಿಲ್ಲ. ನೀವು ಒಳ್ಳೆ ನೈಸ್ ಹುಡಿ ಇದ್ರೆ ಹಾಕಿ, ತುಂಬ ಟೇಸ್ಟಾಗಿ ಬರ್ತದೆ. ಎಲ್ಲರೂ ಟ್ರೈ ಮಾಡಬೇಕು, ಟ್ರೈ ಮಾಡಿ ಕಮೆಂಟ್ಸ್ ಹಾಕಬೇಕು. ಹಾಗಾದರೆ ಮಾತ್ರ ನಿಮ್ಮ ಸಪೋರ್ಟ್ ನನಗೆ ಸಿಗೋದು, ಇಲ್ಲದಿದ್ದರೆ ಸಿಗೋದಿಲ್ಲ. ನೀವು ಖಾಲಿ ನೋಡಿ ಲೈಕ್ ಕಮೆಂಟ್ಸ್ ಹಾಕದಿದ್ದರೆ, ಶೇರ್ ಮಾಡದಿದ್ದರೆ ನನಗೆ ತುಂಬ ಸಪೋರ್ಟ್ ಆಗೋದಿಲ್ಲ. ನಿಮ್ಮ ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀರಾ, ಆದ ಕಾರಣ ಅದನ್ನು ಕೂಡ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಇಂಪಾರ್ಟೆಂಟ್. ಎಲ್ಲರೂ ವೀಡಿಯೋ ನೋಡ್ತೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್. ಆದರೆ ನೋಡಿದರೆ ಮಾತ್ರ ಸಾಕಾಗೋದಿಲ್ಲ. ನಾನು ಇನ್ನೂ ಬೆಳಿಬೇಕಿದ್ರೆ, ನಮ್ಮ ಫ್ಯಾಮಿಲಿ ಇನ್ನೂ ಬೆಳಿಬೇಕಿದ್ರೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಅಗತ್ಯ. ಆದ ಕಾರಣ ಎಲ್ಲರೂ ಲೈಕ್ ಮಾಡಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ. ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ಸ್ ಮಾಡಬೇಕು ಹೇಳಿ. ಈಗ ಬಿಸಿ ಆಗ್ತಾ ಬರ್ತಾ ಉಂಟು ಮಸಾಲ. ಒಳ್ಳೆ ಬಿಸಿ ಆಗಬೇಕು, ಒಳ್ಳೆ ಸ್ಮೆಲ್ ಬರಬೇಕು. ಬಿಸಿ ಆದಾಗ ಗೊತ್ತಾಗ್ತದೆ, ಒಳ್ಳೆ ಸ್ಮೆಲ್ ಬರ್ತದೆ. ಹಾಗೆ ಅರ್ಜೆಂಟಲ್ಲಿ ದೊಡ್ಡ ಬೆಂಕಿಯಲ್ಲಿ ಮಾಡಬಾರ್ದು, ಸಣ್ಣ ಬೆಂಕಿಯಲ್ಲಿ ಮಾಡಬೇಕು. ಈಗ ಮಸಾಲೆ ಒಳ್ಳೆ ಸ್ಮೆಲ್ ಬರ್ತಾ ಉಂಟು, ಸಾಕು. ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಳ್ತಾ ಇದ್ದೇನೆ. ತುಂಬ ಹೊತ್ತು ಇಡಬಾರ್ದು. ಹಾಗೆ ಇದೇ ಪಾತ್ರೆಯಲ್ಲಿ ಸಹ ತುಂಬ ಹೊತ್ತು ಇಟ್ಕೊಳ್ಬಾರ್ದು, ಇದರಿಂದ ತೆಗಿಬೇಕು. ಯಾಕೆ ಹೇಳಿದರೆ ಕಬ್ಬಿಣದ ಪಾತ್ರೆ ತುಂಬ ಬಿಸಿ, ಕಬ್ಬಿಣ ಪಾತ್ರೆ, ಮಣ್ಣಿನ ಪಾತ್ರೆ ಒಮ್ಮೆ ಕುದಿ ಬಂದರೆ, ಒಮ್ಮೆ ಬಿಸಿ ಆದರೆ ಮತ್ತು ಅದು ಬಿಸಿಯಾಗೇ ಇರ್ತದೆ. ಆದ ಕಾರಣ ಖರ್ಚು ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಆದ ಕಾರಣ ನಾನು ಅದರಿಂದ ತೆಗೆದುಕೊಳ್ತಾ ಇದ್ದೇನೆ. ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತೇನೆ ಇದನ್ನು. ಇದರಲ್ಲೇ ಇಟ್ಕೊಂಡ್ರೆ 1 ನಿಮಿಷ ಇಟ್ಟರೂ ಸೀದು ಹೋಗ್ಬೋದು. ಮತ್ತು ಪುನೊಮ್ಮೆ ಮಸಾಲೆ ಮಾಡಬೇಕಾದಿತ್ತು, ಆದ ಕಾರಣ ಎಲ್ಲವನ್ನು ತೆಗೆದುಕೊಂಡಿದ್ದೇನೆ. ಎಲ್ಲವನ್ನು ಇದರಲ್ಲಿ ಈ ಬೌಲಲ್ಲಿ ತೆಗೆದಿದ್ದೇನೆ. ರೆಡಿ ಮಾಡಲಿಕ್ಕೆ ದಪ್ಪ ತಳ ಇರುವಂಥ ಪಾತ್ರೆ ಬೇಕು. ಆದರೆ ನನ್ನ ಕೈಯಲ್ಲಿ ಇದೊಂದು ಕಬ್ಬಿಣದ ಸ್ಕಿಲೆಟ್.
ಇನ್ನೊಂದು ಕೂಡ ಕಬ್ಬಿಣದ್ದೇ. ಇದರಲ್ಲಿ ಮಾಡಿಕೊಳ್ಳುವ ಹಾಗೆ ಇಲ್ಲ, ಯಾಕೆ ಹೇಳಿದರೆ ಹುಳಿ ನೀರನ್ನು ಇದರಲ್ಲಿ ಹಾಕಿದರೆ ಒಳ್ಳೆಯದಾಗೋದಿಲ್ಲ, ಟೇಸ್ಟ್ ಚೇಂಜ್ ಆಗ್ತದೆ. ಹುಳಿ ನೀರು ಕಬ್ಬಿಣಕ್ಕೆ ಯಾವತ್ತೂ ಹಾಕಿಕೊಳ್ಳಬಾರ್ದು. ಆದ ಕಾರಣ ಇದೆರಡನ್ನು ಸಹ ಬದಿಗೆಟ್ಟು ಹಳೆಯ ಒಂದು ನಿರ್ಲೇಪಿತ ಕಾವಲಿಯನ್ನೇ ಬೇಕಾಗಿ ಬಂದಿದೆ, ಬೇರೆ ಯಾವುದೇ ಉಪಾಯ ಇಲ್ಲ. ಇದು ಎರಡೂ ಕೂಡ ಕಬ್ಬಿಣದ್ದು. ಕಬ್ಬಿಣದ್ರಲ್ಲಿ ಹುಳಿ ನೀರನ್ನು ಹಾಕುವ ಹಾಗೆ ಇಲ್ಲ. ನಾವು ಪುಳಿ ಮಿಂಚು ಮಾಡುವಾಗ ಹುಳಿ ನೀರು ಹಾಕ್ತೇವೆ. ಮಣ್ಣಿನ ಮಡಿಕೆಯಲ್ಲಿ ಹಾಕಿದರೂ ಅಷ್ಟು ಸ್ವಲ್ಪ ತಳ ಅಗಲ ಇರಬೇಕು. ಮಣ್ಣಿನ ಮಡಿಕೆಯಲ್ಲಿ ಮಾಡ್ಬೋದು, ಸ್ವಲ್ಪ ದೊಡ್ಡ ಮಡಿಕೆ ಇರಬೇಕು. ನಮಗೆ ಅದನ್ನು ಕೈಲಿ ಹಾಕಿ ಮಚ್ಚುವಂಥ ಸಾಧ್ಯತೆ ಇರಬೇಕು. ಫುಲ್ಲು ನಾವು ತೆಗೆದು ಪುನಃ ಅದನ್ನು ಮಚ್ಚಿ ಹಾಕುವಾಗಿರ್ಬೇಕು. ನನ್ನ ಇಲ್ಲಿರುವ ಕಬ್ಬಿಣದ ಕಾವಲಿ ಮಣ್ಣಿನ ಮಡಿಕೆ 2-3 ಇದೆ, ಬಟ್ ಎಲ್ಲ ಸೈಜ್ ಚಿಕ್ಕ ಚಿಕ್ಕದು. ನಾನು ಇಬ್ಬರಿಗೆ ಯಾವ ರೀತಿ ಬೇಕು ಹಾಗೆ ತಗೊಂಡಿಟ್ಟಿದ್ದೇನೆ. ಅದಕ್ಕೆ ತುಂಬ ದೊಡ್ಡ ಮಡಿಕೆ ಇಲ್ಲ. ಸ್ವಲ್ಪ ನಿಮ್ಮ ಹತ್ರ ಅಗಾಲ ಇದ್ದರೆ, ಮಣ್ಣಿನ ಪಾತ್ರೆ ಸ್ವಲ್ಪ ಅಗಾಲ ಇದ್ದು ಅದನ್ನು ಮಗ್ಸಿ ಹಾಕಲಿಕ್ಕೆ ಚಾನ್ಸಸ್ ಇದ್ದರೆ ನೀವು ಅಂಥ ಪಾತ್ರೆಯನ್ನು ಯೂಸ್ ಮಾಡಿ. ನಾನು ಅದ ಕಾರಣ ಇದೇ ಎಳೆಯ ಪಾತ್ರವನ್ನೇ ಯೂಸ್ ಮಾಡ್ತಾ ಇದ್ದೇನೆ. ಒಲೆಯ ಮೇಲೆ ತವ ಇಟ್ಟಿದ್ದೇನೆ. ಈಗ ನಾನು ಫ್ರೈ ಮಾಡಿಟ್ಟಂಥ ಬಿಸಿ ಮಾಡಿಟ್ಟಂಥ ಮಸಾಲೆ ಉಂಟಲ್ಲ, ಅದಕ್ಕೆ 1-2 ಸ್ಪೂನಷ್ಟು ನೀರು ಹಾಕ್ತೇನೆ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಮಸಾಲೆಯನ್ನು ತುಂಬ ಅಲ್ಲ, ನೀರು ಹಾಕ್ಬಾರ್ದು, ಎಲ್ಲ ಕರೆಕ್ಟಾಗಿ ಹೊಂದಿಕೊಳ್ಬೇಕು. ಈ ರೀತಿ ಪೇಸ್ಟ್ ಥರ ಮಾಡಿಕೊಂಡಿದ್ದೇನೆ. ದಪ್ಪ ಫಿಶ್ ಫ್ರೈಗೆ ಮಸಾಲೆ ಮಾಡ್ತಾಯಿಲ್ಲ ಆ ರೀತಿ ಮಾಡಿಕೊಂಡಿದ್ದೇನೆ. ಇದನ್ನೊಂದು ಬದಿಗೆ ಇಟ್ಕೊಳ್ಳುವ. ನನ್ನ ಫ್ಯಾನ್ ಬಿಸಿಯಾಗಿದೆ, ಅದಕ್ಕೆ ಎಣ್ಣೆನ ಹಾಕಿಕೊಳ್ತಿದ್ದೇನೆ. ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೇನೆ. ಇದ್ರ ಹೆಸರೇ ಪುಳಿ ಮಿಂಚಿ ಫ್ರೈ, ಆದ ಕಾರಣ ಸ್ವಲ್ಪ ಫ್ರೈ ಆಗಬೇಕಲ್ಲ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ದೇನೆ. ಫ್ರೈಗೆ ಹಾಕುವಷ್ಟು ತುಂಬ ಮುಳುಗುವಷ್ಟು ಬೇಡ, ಸ್ವಲ್ಪ ಜಾಸ್ತಿ, ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ. ತೆಂಗಿನ ಎಣ್ಣೆ ಹಾಕಿಕೊಂಡಿದ್ದೇನೆ. ನಿಮಗೆ ಯಾವುದು ಎಣ್ಣೆ ಇಷ್ಟವೋ ಅದೇ ಹಾಕಿಕೊಳ್ಬೋದು. ತೆಂಗಿನ ಎಣ್ಣೆ ಆದರೆ ಉತ್ತಮ, ಸ್ಮೆಲ್ ಒಳ್ಳೆ ಬರ್ತದೆ. ಎಣ್ಣೆ ಬಿಸಿಯಾಗಿದೆ. ಮೊದಲಿಗೆ ಇದಕ್ಕೆ ಒಂದು 4 ಮೆಂತೆಕಾಳು ಹಾಕಿಕೊಳ್ತಾ ಇದ್ದೇನೆ. ಫ್ಲೇವರ್ ಒಳ್ಳೆ ಬರ್ತದೆ ಮೆಂತೆಕಾಳು ಹಾಕಿದರೆ. 4 ಮೆಂತೆಕಾಳು, ತುಂಬ ಹಾಕ್ಬಾರ್ದು, ಒಂದು 10 ಒಳಗೆ. ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಕೈ ಹಾಕ್ಬೋದು. ನನಗಿಂತ ಒಂದು 7-8 ಜಾಸ್ತಿ ಬಿದ್ದಿರ್ಬೋದು. ಫಸ್ಟ್ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಈಗ ಕಪೂರ ಕಿಚ್ಚಿದ ಕರಿಬೇವಿನ ಸೊಪ್ಪು, ಕಾಯಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ ಇದನ್ನು ಕೂಡ ಹಾಕಿಕೊಂಡಿದ್ದೇನೆ. ಸ್ವಲ್ಪ ಫ್ರೈ ಆಗಲಿ, ಮತ್ತೆ ಈರುಳ್ಳಿ ಹಾಕುವ. ಬೆಂಕಿ ಸಣ್ಣಗಿರಬೇಕು, ತುಂಬ ಹೈ ಫ್ಲೇಮಲ್ಲಿ ಇಡಬಾರ್ದು, ಲೋ ಫ್ಲೇಮಲ್ಲಿ ಇಟ್ಟೇ ಮಾಡಬೇಕು. ಒಳ್ಳೆ ಸ್ಮೆಲ್ ಬರ್ತಾ ಉಂಟು, ಘಮ ಘಮ ಬರ್ತದೆ ಈಗಲೇ. ಹಸಿಮೆಣಸು, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಇದು ಅದಾ ಫ್ರೈ ಆಗ್ತಾ ಬರುವಾಗ, ಕರ್ಚಲಿಕ್ಕೆ ಕಾಯಬಾರ್ದು, ಅದಾ ಫ್ರೈ ಆಗ್ತಾ ಬರುವಾಗಲೇ ಈರುಳ್ಳಿಯನ್ನು ಸಾಕಿಕೊಳ್ಳೋಣ. ಒಂದು ಈರುಳ್ಳಿ ಕಟ್ಟಾಗಲಿಲ್ಲ, ಫ್ರೈ ಆಗಲಿಲ್ಲ. ಒಂದು ಈರುಳ್ಳಿ ಕಟ್ಟಾಗದೆ ಬಿದ್ದಿದೆ ಇದರಲ್ಲಿ, ಎಡೆಯಲ್ಲಿ ನಾನು ನೋಡಲಿಲ್ಲ, ತೆಗೆದುಕೊಂಡಿದ್ದೇನೆ. ಇದು ಒಳ್ಳೆ ಫ್ರೈ ಆಗಿದೆ. ನಾವು ಕಲಸಿದಂಥ ಮಸಾಲೆಯನ್ನು ಕೂಡ ಇದಕ್ಕೆ ಹಾಕಿಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ತಾ ಇದ್ದಾನೆ. ಚೆನ್ನಾಗಿ ಮಸಾಲೆ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ, ಒಳ್ಳೆ ಸ್ಮೆಲ್ ಬರ್ತದೆ. ಈಗಲೇ ತಿನ್ನುವಂತ ಹೇಳಿ ಆಗ್ತದೆ, ಮಸಾಲೆನೇ ತಿನ್ನುವಂತ ಹೇಳಿ ಆಗ್ತದೆ, ಅಷ್ಟು ಒಳ್ಳೆ ಸ್ಮೆಲ್ ಬರ್ತಾ ಉಂಟು. ಮಸಾಲೆ ಒಳ್ಳೆ ಸೆಟ್ ಆಗಿದೆ. ಈಗ ಇದಕ್ಕೆ ನಾವು ತೆಗೆದಿಟ್ಟ ಅಂತ ಹುಣಸೆ ರಸ ಇದನ್ನು ಹಾಕಿಕೊಳ್ಳುವ. ಹುಣಸೆ ರಸ ಹಾಕಿಕೊಂಡಿದ್ದೇನೆ. ಇದರಲ್ಲಿ ಇನ್ನೂ ಸ್ವಲ್ಪ ಬಾಕಿ ಇದೆ, ಬೇಕಿದ್ರೆ ನೋಡಿಕೊಂಡು ಹಾಕ್ಬೋದು. ತುಂಬ ಹುಳಿ ಆದರೂ ಸಹ ಒಳ್ಳೆ ಆಗಲಿಕ್ಕಿಲ್ಲ, ಅಡ್ಜಸ್ಟ್ ಮಾಡಿ ನೋಡಿ ಹಾಕ್ಬೋದು. ಈಗ ನಮ್ಮ ಮಸಾಲೆ ಒಳ್ಳೆ ಚೆನ್ನಾಗಿ ಸೆಟ್ ಆಗಬೇಕು. ಸ್ವಲ್ಪ ಹೊತ್ತು, ತುಂಬ ಫ್ರೈ ಆಗೋದು ಬೇಡ, ಡ್ರೈ ಆಗೋದು ಬೇಡ, ಹೀಗೆ ಕುದೀತಾ ಇರಲಿ. 1 ನಿಮಿಷ ಕುದ್ರೆ ಸಾಕು. 1 ನಿಮಿಷ ಆಗಿದೆ. ಈಗ ನಮ್ಮ ಬಂಗುಡೆಯನ್ನು ಇದರಲ್ಲಿ ಇಟ್ಕೊಳ್ಳೋಣ.
ಒಳ್ಳೆ ಪುಳಿ ಮೆಣಸಿಗೆ ಹಸಿ ಉಂಟು. ಒಳ್ಳೆ ಮಸಾಲೆ ನಕ್ಕಿ ನೋಡಬೇಕು, ಉಪ್ಪು ಕಮ್ಮಿ ಇದ್ದರೆ ಹಾಕಿಕೊಳ್ಬೇಕು. ನಾನು ಇದರಲ್ಲಿ ಇಟ್ಕೊಂಡಿದ್ದೇನೆ ಚೆನ್ನಾಗಿ. ಮೀನು ಹಾಕಿದ ಕೂಡಲೇ ಇದನ್ನು ತಿರುಗಿಸಿ ಹಾಕಿಕೊಳ್ಳೋದು ಒಳ್ಳೆಯದು. ಯಾಕೆ ಹೇಳಿದರೆ ಮೇಲ್ಭಾಗಕ್ಕೆ ಮೀನು ಮಸಾಲೆ ತಾಗಬೇಕಲ್ಲ, ಕೆಳಗೆ ಒಮ್ಮೆ ತಾಗ್ತದಲ್ಲ, ಆಮೇಲೆ ತಿರುಗಿಸಿ ಹಾಕೋದು. ಆಗಲೇ ಹಾಕಿದ ಕೂಡಲೇ ತಿರುಗಿಸಿ ಹಾಕೋದು. ಮತ್ತು ಇದು ಫ್ರೈ ಆದಮೇಲೆ ಪುನೊಮ್ಮೆ ತಿರುಗಿಸಿ ಹಾಕಿದರೆ ಆಯ್ತು. ಈಗ ಇದು ತಿರುಗಿಸಿ ಹಾಕಿದ್ದೇನೆ. ಇನ್ನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷಗಳ ಸ್ಲಿಮ್ಮಲ್ಲಿ, ಹೈ ಫ್ಲೇಮಲ್ಲೆಲ್ಲ ಇಡಬಾರ್ದು. ನೋಡಿ ಸ್ಲಿಮ್ಮಲ್ಲಿ ಇಟ್ಕೊಂಡಿದ್ದೇನೆ. 5 ನಿಮಿಷ ಹೀಗೆ ಬೇಯಲಿ. 5 ನಿಮಿಷ ಇಲ್ಲಿ 5 ನಿಮಿಷ ಆಗುವವರೆಗೆ ಫುಲ್ ಕಾಯೋದಲ್ಲ, ಇಲ್ಲಿ ಅದು ಡ್ರೈ ಆದರೆ ಕಷ್ಟ. ನೋಡ್ತಾ ಇರಬೇಕು, ಮಿಡ್ಲಲ್ಲಿ ಒಮ್ಮೆ ತೆಗೆದು ನೋಡಬೇಕು. 1-2 ನಿಮಿಷ ಆದ ಮೇಲೆ 2-3 ನಿಮಿಷದೊಳಗೆ ಪುನಃ ಒಮ್ಮೆ ತೆಗೆದು ನೋಡಿ, ಡ್ರೈ ಆಗಿದ್ದರೆ ಪುನಃ ಮಗ್ಚಿ ಹಾಕಿ ಬಿಡಬೇಕು. ಒಂದು 3 ನಿಮಿಷ ಆಗಿದೆ, ನೋಡ್ತಾ ಇದ್ದೇನೆ ತೆಗೆದು. ನೀರಿನ ಪಸೆ ಇದೆ, ಏನಾಗಲಿಲ್ಲ. ಮಗ್ಚಿ ಹಾಕಿಕೊಳ್ಳೋಣ. ಒಳ್ಳೆ ಪುಳಿ ಮಿಂಚಿ ಮಸಾಲೆಯಲ್ಲಿ ಫ್ರೈ ಆಗ್ತಾ ಉಂಟು ನೋಡಿ. ಇರಲಿ, ಇನ್ನೊಂದು 2-3 ನಿಮಿಷ ಹೀಗೆ ಇರಲಿ. ಈಗ 3 ನಿಮಿಷ ಆಗಿದೆ. 6 ನಿಮಿಷ ಆಯಿತು. 3 ನಿಮಿಷ ಆ ಸೈಡ್ ಬೇಯಿಸಿದ್ದೇನೆ, 3 ನಿಮಿಷ ಈ ಸೈಡ್ ಬೇಯಿಸಿದ್ದೇನೆ. 2 ಸೈಡ್ 3 ನಿಮಿಷ ಬೆಂದಿದೆ. ಇನ್ನೀಗ ಮುಚ್ಚಳ ಮುಚ್ಚೋದು ಬೇಡ, ಹೀಗೆ ಇಟ್ಟು ಸ್ವಲ್ಪ ಹೊತ್ತು ಡ್ರೈ ಮಾಡಿಕೊಳ್ಳೋಣ. ಫ್ರೈ ಆಗಬೇಕು, ನೀರಿನ ಮಸಾಲೆ ಡ್ರೈ ಆಗಬೇಕು. ಮುಚ್ಚಳ ಮುಚ್ಚದೆ ಫ್ರೈ ಮಾಡಿಕೊಳ್ಳೋಣ. ಮಸಾಲೆ ಎಲ್ಲ ಅದಕ್ಕೆ ಹಿಡಿಬೇಕು. ಈ ರೀತಿ ಹೀಗೆ ಇಟ್ಟು ಓಪನ್ ಇಟ್ಟು ಡ್ರೈ ಮಾಡು. ಇವತ್ತಿನ ಟೇಸ್ಟ್ ನೋಡಿಕೊಳ್ಬೋದು. ಮೆಂತ್ಯಕಾಳು 4 ಕಾಳು ಹಾಕಬೇಕು. ನನ್ನ ಕೈಯಿಂದ ಜಾಸ್ತಿ ಬಿದ್ದಿದೆ. ಒಂದು 4-5 ಕಾಳು ಮಾತ್ರ, ಪರಿಮಳಕ್ಕೆ ಮಾತ್ರ. ತುಂಬ ಹಾಕಿದರೆ ಬಾಯಿಗೆ ಸಿಗ್ತದೆ. ನನಗೆ ಈಗ ಮೆಂತ್ಯ ಸಿಕ್ಕಿದ್ದು ಬಾಯಿಗೆ. ನೀವು ನಾನು ಮಾಡಿದ ಮಿಸ್ಟೇಕ್ ಮಾಡಬೇಡಿ. ಮೆಂತ್ಯಕಾಳು ಒಂದು 3-4 ಕಾಳು ಟೇಸ್ಟಿಗೆ. ಬೇಡದಿದ್ದರೆ ಸ್ಕಿಪ್ ಮಾಡಿಕೊಳ್ಬೋದು, ಆದರೆ ಪರಿಮಳ ಒಳ್ಳೆ ಬರ್ತದೆ ಮೆಂತ್ಯದು. ಜಾಸ್ತಿ ಹಾಕಿದರೆ ಬಾಯಿಗೆ ಸಿಗ್ತದೆ, ಆಗ ಕೈ ಆಗ್ತದೆ. ಈಗ ನಾನು ಹಾಕಿದ್ದು 4 ಹೋಗಿ 10 ಆಗಿದೆ, ಅದು ಬಾಯಿಗೆ ಸಿಗ್ತದೆ. ಅದ ಕಾರಣ ಆ ಮಿಸ್ಟೇಕ್ ನೀವು ಮಾಡಬೇಡಿ. ಅದನ್ನು ಕಟ್ ಮಾಡಿ ತೋರಿಸ್ಬೋದಿತ್ತು, ಬೇಡ. ನಾನು ಮಾಡಿದಾಗೆ ನೀವು ಮಾಡೋದು ಬೇಡ ಹೇಳಿ ಅದನ್ನು ಹಾಗೆ ತೋರಿಸ್ತಾ ಇದ್ದೇನೆ. ವಿಡಿಯೋ ಹೇಗೆ ಬಂದಿದ್ದ ಹಾಗೆ ತೋರಿಸ್ತಾ ಇದ್ದೀನಿ, ಅದೇ ರೀತಿಯಲ್ಲಿ ನಾನು ಹಾಕಿದ್ದಾಗೆ. ಆದರೆ ಬಟ್ ಅದು ಜಾಸ್ತಿ ಆಗಿದೆ. ಈಗ ನಮ್ಮ ಬಂಗುಡೆ ಪುಳಿ ಮಿಂಚಿ ಫ್ರೈ ರೆಡಿಯಾಗಿದೆ. ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ನೋಡಿ ಯಾವ ರೀತಿ ಬಂದಿದೆ ನೋಡಿ. ಒಳ್ಳೆ ಡ್ರೈ ಆಗಿದೆ, ಫ್ರೈ ಆಗಿದೆ. ಇನ್ನೂ ತುಂಬ ಹೊತ್ತು ಫ್ರೈ ಮಾಡಲಿಕ್ಕೆ ಹೋಗಬಾರ್ದು, ಮಸಾಲೆ ಕರ್ಚ್ಬೋದು. ಇಲ್ಲ ಕಾರಣ ಇಷ್ಟ ಆದರೆ ಸಾಕು, ರೆಡಿಯಾಗಿದೆ. ಒಳ್ಳೆ ಬಿಸಿ ಬಿಸಿ ಅನ್ನ ಜೊತೆ ಸೂಪರ್ ಟೇಸ್ಟ್. ಎಲ್ಲ ಟ್ರೈ ಮಾಡಿ. ಒಳ್ಳೆ ಬಿಸಿ ಬಿಸಿ ಅನ್ನ ಹಾಗೂ ಬಂಗಡೆ ಪುಳಿ ಮಿಂಚಿ ಫ್ರೈ ರೆಡಿಯಾಗಿದೆ. 12:30 ಆಗ್ತಾ ಇದ್ದಷ್ಟೇ ನನಗೆ ಇದನ್ನು ನೋಡಿ ಈಗಲೇ ಹಸಿ ಬರ್ತದೆ. ನಾನು ಈಗಲೇ ಇದನ್ನು ಊಟ ಮಾಡ್ತೇನೆ. ನೀವು ಸಹ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.